ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ಡಿಫ್ರೆಂಟ್ ಆದ ಒಂದು ನಾನ್ ತೊಗೊಂಡು ಬಂದಿದ್ದೀನಿ. ತುಂಬ ಇಷ್ಟಪಟ್ಟು ತಿಂತೀರಾ. ಪರೋಟ ರೀತಿಯೇ ಇರುತ್ತೆ ಇದು, ಆದರೆ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ನೋಡಿ. ನನ್ನ ರೆಸಿಪೀಸ್ ಯಾರಿಗೆಲ್ಲ ಇಷ್ಟ ನೋಡಿ ಅವರು ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನೆಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಗೋಧಿ ಹಿಟ್ಟು ಕೂಡ ತೊಗೊಳ್ಬೋದು, ಆಪ್ಷನಲ್ ಅದು. ಮೈದಾ ಬೇಕಿದ್ದರೆ ಮೈದಾ ತೊಗೊಳ್ಳಿದ್ರೆ ಗೋಧಿ ಹಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೂ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ ನಾನು. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಹಾಕಿ ಒಮ್ಮೆಲೆ ಒಣ ಇದೆ ಆದರೆ ಬೈಂಡ್ ಆಗದಿದ್ದರೆ ಇನ್ನೊಮ್ಮೆ ನೀವು ತುಪ್ಪವನ್ನು ಹಾಕಬೇಕಾಗುತ್ತೆ. ಕರೆಕ್ಟಾಗಿ ಹಿಟ್ಟು ಉಂಟು ನೋಡಿ, ಉಂಡೆ ಕಟ್ಟಲಿಕ್ಕೆ ಬರಬೇಕು. ಆ ರೀತಿ ನೀವು ಇದಕ್ಕೆ ಆಯಿಲನ್ನು ಹಾಕಬೇಕು. ನಾನು ತೋರಿಸ್ತೀನಿ ನಿಮಗೆ ನೋಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮೊದಲು. ಆಮೇಲೆ ನೋಡಿ, ನೀವು ಹೀಗೆ ಈ ರೀತಿ ಮುದ್ದೆ ಮಾಡುವಾಗ ನೋಡಿ ಈ ರೀತಿ ಬರಬೇಕು ಹಿಟ್ಟು ನೋಡಿ, ಈ ರೀತಿ. ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ. ಇದಕ್ಕೆ ಎಣ್ಣೆ ಸಾಕು ಅಂತ ಹೇಳಿ ಅರ್ಥ. ಇವಾಗ ಸ್ವಲ್ಪನೇ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ. ಸಾಧಾರಣ ಇದಕ್ಕೆ 1 ಕಪ್ಪಷ್ಟು ನೀರು ಬೇಕಾಗುತ್ತೆ ನೋಡಿ, ಈ ಕಪ್ಪಲ್ಲಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನಮಗೆ ಟೈಟಾದ ಹಿಟ್ಟು ಬೇಕಿಲ್ಲಿ, ಲೂಸ್ ಹಿಟ್ಟು ಬೇಡ, ತುಂಬ ಸ್ಮೂತಾದ ಹಿಟ್ಟು ಬೇಡ, ಲೂಸ್ ಹಿಟ್ಟು ಬೇಡ. ಹಾಗಾಗಿ ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕಿನೇ ನೀವು ನೋಡಿ ಟೈಟ್, ಎಷ್ಟು ಟೈಟ್ ಉಂಟು ನೋಡಿ ಹಿಟ್ಟು, ನೋಡ್ಬೋದು ನೀವು. ಗಟ್ಟಿಯಾಗಿದೆ ನೋಡಿ ಇದು ನೋಡಿ, ಈ ರೀತಿ ಬೇಕು. ನೋಡಿದ್ರಲ್ಲ, ಇದನ್ನೀಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಪಕ್ಕದಲ್ಲಿ ಇಡ್ತೀನಿ. ಅಷ್ಟು ತನಕ ಇದರ ಫಿಲ್ಲಿಂಗ್ಸಿಗೆ ಏನೆಲ್ಲ ಬೇಕು ನೋಡಿ ಅದನ್ನು ರೆಡಿ ಮಾಡೋಣ. ನಾನಿಲ್ಲಿ 3/4 ಕಪ್ಪಷ್ಟು ಚೀಸ್ ತೊಗೊಂಡಿದ್ದೀನಿ. ಚೀಸ್ ಇಲ್ಲ ಇದ್ದರೆ ಪನ್ನೀರ್ ಇದೆ, ಆದರೆ ಪನ್ನೀರ್ ಕೂಡ ತೊಗೊಳ್ಬೋದು, ಅಥವಾ 2 ಇಲ್ಲದಿದ್ದರೂ ಪರವಾಗಿಲ್ಲ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪಷ್ಟು ಬೇಯಿಸಿದ ಆಲೂಗೆಡ್ಡೆ, ಇದು ಬಾಯ್ಲ್ಡ್ ಪೊಟ್ಯಾಟೊ ಅಂತ ಹೇಳ್ತಾರೆ ನೋಡಿ, ಅದನ್ನು ತೊಗೊಂಡಿದ್ದೀನಿ 1 ಕಪ್ಪಷ್ಟು. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ, 1 ಕಾಯಿ ಮೆಣಸು ಹಾಗೂ ಅರ್ಧ ನೀರುಳ್ಳಿಯನ್ನು ಹಾಕಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಅರಶಿನ ಪೌಡರ್ ಹಾಗೂ ಜೀರಾ ಪೌಡರ್ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಒಳ್ಳೆ ರೀತಿ ಮಿಕ್ಸ್ ಮಾಡಿ. ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಇದೇ ಆದರೆ ಮಾತ್ರ ಹಾಕಿ, ಇಲ್ಲದಿದ್ದರೆ ಹಾಕಬೇಕಂತ ಏನಿಲ್ಲ. ಓಕೆ ನೋಡಿ, ಈ ರೀತಿ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಇವಾಗ ಫಿಲ್ಲಿಂಗ್ಸ್ ರೆಡಿಯಾಗಿದೆ. ಈಗ ಹಿಟ್ಟಿನ ಕಡೆ ಹೋಗೋಣ. ನೋಡಿ, ಹಿಟ್ಟು ಚೆನ್ನಾಗಿ ಸ್ಮೂತ್ ಆಗಿದೆ ನೋಡಿ, ಈ ರೀತಿ ಬರಬೇಕು ನಮಗೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರಬೇಕು. ಓಕೆ, ಇವಾಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ಒಣ ಹಿಟ್ಟು ಹಾಕಿ ಇದನ್ನು ಲಾಟ್ತಾಯಿನಿ. ದೊಡ್ಡ ಚಪಾತಿ ಲಾಟ್ತೀವಿ ನೋಡಿ, ಅಷ್ಟು ನಾವು ಲಾಟಬೇಕಾಗುತ್ತೆ ಒಂದೇ ಉಂಡೆ ತಗೊಂಡು. ತುಂಬ ತೆಳು ಲಾಟಬೇಕಂತ ಇಲ್ಲ, ನೀವು ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಓಕೆ ನೋಡಿ, ಈ ರೀತಿ ಒಣ ಹಿಟ್ಟು ಹಾಕಿ ಚೆನ್ನಾಗಿ ನೀವು ಇದನ್ನು ಈ ರೀತಿ ಮಾಡಬೇಕು. ನೋಡಿದ್ರಲ್ಲ ಎಷ್ಟು ದೊಡ್ಡದಾಗ್ತಾ ಉಂಟು. ಓಕೆ ನೋಡಿ, ಈ ರೀತಿ ಆದರೆ ಸಾಕು. ನಾನಿಲ್ಲಿ ತುಂಬ ತೆಳುವಾಗಿ ಚಪಾತಿಗೆಲ್ಲ ಮಾಡ್ತಾರೆ ನೋಡಿ, ಅಷ್ಟು ತೆಳು ಕೂಡ ಮಾಡಲಿಲ್ಲ. ಸ್ವಲ್ಪ ದಪ್ಪ ಇದ್ದರೆ ಪರವಾಗಿಲ್ಲ. ಇದು ನೋಡಿ ಈ ರೀತಿ. ಇವಾಗ ಇದಕ್ಕೆ ನಾನು ಮಧ್ಯದಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಕೂಡ ಬೇಕಿದ್ದರೆ ಹಾಕ್ಬೋದು. ತುಪ್ಪವನ್ನು ಹಾಕಿ ಎಲ್ಲ ಕಡೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿ ಕರೆಕ್ಟಾಗಿ. ಓಕೆ, ಆಮೇಲೆ ಇದರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಈ ರೀತಿ. ಆಮೇಲೆ ಇದನ್ನು ರೋಲ್ ಮಾಡಿ ಈ ರೀತಿ. ಓಕೆ, ನೋಡಿದ್ರಲ್ಲ, ಈ ರೀತಿ ರೋಲ್ ಮಾಡಿ. ಆಮೇಲೆ ಇದನ್ನು ನಾನಿವಾಗ 4 ಪೀಸ್ ಕಟ್ ಮಾಡ್ತೀನಿ. ನೀವು ಬೇಕಿದ್ರೆ 3 ಪೀಸ್ ಕೂಡ ಕಟ್ ಮಾಡ್ಬೋದು, ಅಥವಾ 2 ಪೀಸ್ ಕೂಡ. ನೋಡಿ, 1 ಪೀಸ್ ನಾನು ತೊಗೊಂಡಿದ್ದೀನಿ. ಈ ರೀತಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಹೀಗೆ. ಆಮೇಲೆ ಸ್ವಲ್ಪ ಸ್ಟ್ರೆಚ್ ಮಾಡಿ ನೋಡಿ ಈ ರೀತಿ. ಆಮೇಲೆ ಇದನ್ನು ಫಿಲ್ಲಿಂಗ್ಸ್ ನಾವು ರೆಡಿ ಮಾಡಿದ್ವಿ ನೋಡಿ, ಅದನ್ನು ಇದರೊಳಗೆ ಹಾಕಿ. ನಾನಿಲ್ಲಿ 2 ಸ್ಪೂನಷ್ಟು ಇದರೊಳಗೆ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ. ಆಮೇಲೆ ಇದನ್ನು ಈ ರೀತಿ ಮುಚ್ಚಿ.
ನೋಡಿ ಈ ರೀತಿ ನೀವು ಮಾಡಿದರೆ ಆಯಿತು. ಓಕೆ, ಇವಾಗ ಈ ಉಂಡೆಯನ್ನು ತಗೊಂಡು ಸ್ವಲ್ಪ ಒಣ ಹಿಟ್ಟು ಹಾಕಿ ನೋಡಿ ಈ ರೀತಿ ಲಾಟಿಸ್ಬೇಕು. ನೋಡಿದ್ರಲ್ಲ, ಈ ರೀತಿ. ಇದರ ಮೇಲೆ ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನೀವು ಹಾಕ್ಬೋದು. ಆಮೇಲೆ ನಾನಿಲ್ಲಿ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ರೀತಿ ನೀರನ್ನು ಹಾಕಿ ಬಿಸಿ ಬಿಸಿ ಕಾವಲು ಇಟ್ಟಿದ್ದೀವಿ ನೋಡಿ, ಅದರ ಮೇಲೆ ಹಾಕಬೇಕು. ಇದೇ ರೀತಿ ಮಾಡಬೇಕು. ಓಕೆ, ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಟರ್ನ್ ಮಾಡ್ತಾ ಹೋಗಿ. ಇದೇ ರೀತಿ ಎರಡು ಸೈಡ್ ಕೂಡ ಒಳ್ಳೆ ರೀತಿಯಲ್ಲಿ ನೀವು ಫ್ರೈ ಮಾಡಿ. ಆಮೇಲೆ ಎರಡು ಸೈಡ್ ಕೂಡ ಫ್ರೈ ಆದಮೇಲೆ ಇದನ್ನು ತೆಗೆದು ನೋಡಿ ಈ ರೀತಿ ಒಲೆ ಮೇಲೆ ಇಡಿ. ಡೈರೆಕ್ಟಾಗಿ ಬೆಂಕಿ ಇದೆ ಆದರೆ ಬೆಂಕಿ ಮೇಲೆ ಇಟ್ಟರೆ ಆಯಿತು. ನೋಡಿ, 4 ಸೈಡ್ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ನೀವು ಫ್ರೈ ಮಾಡಬೇಕು. ತುಂಬ ಸೂಪರ್ ಆಗುತ್ತೆ ಇದು ನಾನ್. ಆಮೇಲೆ ಮೇಲಿಂದ ಬಟರ್ ಅಥವಾ ತುಪ್ಪ ಏನಿದೆ ಆದರೆ ಹಾಕ್ಬೋದು. ಅದೇ ರೀತಿ ನೋಡಿ ಇನ್ನೊಂದು ತೋರಿಸ್ತೀನಿ ನಾನು. ಸೇಮ್ ಎರಡು ಸೈಡ್ ಕೂಡ ಚೆನ್ನಾಗಿ ನೀವು ಫ್ರೈ ಮಾಡಬೇಕಾಗತ್ತೆ. ಫಸ್ಟಿಗೆ ಎರಡು ಸೈಡ್ ಕೂಡ ಫ್ರೈ ಆದಮೇಲೆ ಇದನ್ನು ನೋಡಿ ಡೈರೆಕ್ಟಾಗಿ ನೀವು ಗ್ಯಾಸ್ ಮೇಲೆ ಇಡಬೇಕು. ಇವಾಗ ಇದನ್ನು 4 ಸೈಡ್ ಕೂಡ ಕರೆಕ್ಟಾಗಿ ನೀವು ಟರ್ನ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಬೇಕು. ನೋಡಿ ಈ ರೀತಿ. ಓಕೆ, ನೋಡಿದ್ರಲ್ಲ, ಇದೇ ರೀತಿ ಮಾಡಿದರೆ ಆಯಿತು. ಆಮೇಲೆ ಇದರ ಮೇಲೆ ಬೆಣ್ಣೆ ಅಥವಾ ತುಪ್ಪ ಏನು ಕೂಡ ಹಾಕಿದರೆ ಆಗುತ್ತೆ. ತುಂಬ ಟೇಸ್ಟಾಗಿ ಬರುತ್ತೆ ಇದು. ಜಸ್ಟ್ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಇಷ್ಟೇ ಮಾಡಲಿಕ್ಕೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ. ಇವಾಗ ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಓಕೆ, ನೋಡಿ ಚೆನ್ನಾಗಿದೆ ಅಲ್ವಾ? ಈ ರೀತಿ ಬರುತ್ತೆ. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.